ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗರ್ವಭಂಗ ಪಾಲಿಟಿಕ್ಸ್. ಗೌಡರ ಗರ್ವಭಂಗ ಮಾತಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಟುಂಬದವರನ್ನೇ ಬೇರೆ ಪಕ್ಷದಿಂದ ನಿಲ್ಲಿಸಿದ್ರೆ ಗರ್ವಭಂಗ ಹೇಗಾಗತ್ತೆ? ಗೌಡರ ಗರ್ವಭಂಗ ಮಾತಿಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಂತಹ ತಿರುಗೇಟಿದು. ಕುಟುಂಬದವರನ್ನೇ ಬೇರೆ ಪಕ್ಷದಿಂದ ನಿಲ್ಲಿಸ್ಬಿಟ್ರೆ ಗರ್ವಭಂಗ ಹೇಗಾಗತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಗೌಡರು ಸಿದ್ದರಾಮಯ್ಯನವರ ಗರ್ವಭಂಗ ಮಾಡಿ ಅಂತ ಹೇಳ್ತಾರೆ. ಗೌಡರು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಮಂಜುನಾಥರನ್ನ ಹರಕೆಯ ಕುರಿ ಮಾಡಲು ಮುಂದಾಗಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಮಂಜುನಾಥ್ ಅವರು ನಿಂತಿದ್ದಾರೆ. ಮಂಜುನಾಥ್ ಅವರು ಯಾವ ಸಿಂಬಲ್ ಮೇಲೆ ನಿಂತಿರೋದು? JDS ಸಿಂಬಲ್ ಮೇಲೆ ಅಲ್ಲ. JDS ಕುಟುಂಬದವರಾಗಿದ್ರು ಕೂಡ BJP ಸಿಂಬಲ್ ಮೇಲೆ ನಿಂತಿದ್ದಾರೆ. ಅಂದರೆ ಇಬ್ರಿಗೂ ಪ್ರತಿಷ್ಠೆ ಅಲ್ವಾ? BJPಯವರು JDS ಕುಟುಂಬದವ್ರನ್ನ ಕರ್ಕೊಂಡು ಅವ್ರ ಸಿಂಬಲಲ್ಲಿ ನಿಲ್ಲಿಸಿದ್ದಾರೆ. ಒಂದನೇದು. JDSನವರು ಅವ್ರ ಕುಟುಂಬದವರಿಗೆ ಬೇರೆ ಕಡೆ ಕಳಿಸ್ಬಿಟ್ಟು ಅವ್ರು ನಿಲ್ಲಿಸಿದ್ದಾರೆ. ಅವರಿಗೂ ಪ್ರತಿಷ್ಠೆ. ಮತ್ತು ಆಗಲೇ ಇನ್ನೂ ಒಂದು ಲವ್ ಲೆಟರ್ ಕೂಡ IT ಅವ್ರು ಕಳಿಸಿದ್ದಾರೆ ಶಿವಕುಮಾರ್ ಅವರಿಗೆ. IT ನೋಟಿಸ್ ಬಂದಿದೆ ನಿನ್ನೆ ಅವ್ರಿಗೆ ಕೂಡ. ಸೊ ಇವೆಲ್ಲನೂ ಕೂಡ ನೋಡಿದ್ರೆ ಖಂಡಿತವಾಗಿ ಅದು ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂನ್ಸಿನೇ. ಈಗ ಎಲ್ಲ ಪಕ್ಷ ನಾವು ಎಲ್ಲ ಇವರಿಬ್ಬರು ಯಾರು ಮೈತ್ರಿ ಪಕ್ಷದವರು ನಾವು ಬಲಿಷ್ಠ ಅಂತಾರೆ. ಆದರೆ ಮೈತ್ರಿ ಮಾಡ್ಕೊಂಡಿದ್ದು ಇವರೇ. ಮತ್ತು ಇವ್ರ ಕುಟುಂಬದವರೇ ಬೇರೆ ಸಿಂಬಲ್ನಲ್ಲಿ ನಿಂತಾಗ ಹೆಂಗೆ ಬಲಿಷ್ಠ ಆಗ್ತಾರೆ? ನಿನ್ನೆ ದೊಡ್ಡಗೌಡರು ಹೇಳಿದ್ರಂತಲ್ಲ ಗರ್ವಭಂಗ ಮಾಡಬೇಕು ಅಂತ. ಹೆಂಗೆ ಗರ್ವಭಂಗ ಮಾಡ್ತಿರ್ತಾವು? ನಿಮ್ಮವರೇ ಬೇರೆ ಸಿಂಬಲ್ ಮೇಲೆ ನಿಂತಾಗೆ ಯಾರು ಗರ್ವಭಂಗ ಆಗಿದೆ? ಆತ್ಮಾವಲೋಕನ JDS. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.